ವೆಲ್, ನಾವಿವತ್ತು ಬಂದಿರೋದು ಮ್ಯಾಂಗೋ ಸ್ಟ್ರೀಟ್ಗೆ. ಸೊ ಇದು ಲೊಕೇಟ್ ಆಗಿರೋದು ಯಡಿಯೂರು ಬೇಟು ಕುಣಿಗಲ್ ಸೈಡು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸಾಲಲ್ಲಿ ಎಲ್ಲರೂ ಕೂಡ ಮ್ಯಾಂಗೋಗಳನ್ನ ಸೇಲ್ ಮಾಡ್ತಿದ್ದಾರೆ. ನಾವು ಇವಾಗ ಯಡಿಯೂರಲ್ಲಿ ಒಂದು ಫಾರ್ಮ್ ಹೌಸ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋವಂಥ ಹೋಮ್ ಟೌನ್. ಸೊ ಹಾಗಾಗಿ ಆ ಹೋಮ್ ಟೌನ್ ಮೆಂಬರ್ಸ್ನಲ್ಲಿ ಒಬ್ಬರನ್ನ ಇವಾಗ ಮಾತಾಡ್ಸೋಣ ಬನ್ನಿ. ಸೊ ಹಾಗಾಗಿ ಅವರನ್ನ ಯಾವ್ಯಾವೆಲ್ಲ ವೆರೈಟೀಸ್ ಇದೆ ಅಂತ ಕೇಳೋಣ. ಹೆಂಗೆ ಯಾವ್ಯಾವ್ದು ಮ್ಯಾಂಗೋ ಯಾವ್ಯಾವ್ದು ಹೆಸರಿನೆಲ್ಲ? 4-5 ವೆರೈಟಿ ಇದೆ. ಇದು ಬಂದು ಮಲ್ಗೋಬಾ ಅಂತ, ತುಂಬ ಸ್ವೀಟ್ ಆಗಿದೆ, ಚೆನ್ನಾಗಿದೆ. ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ನಿಸ್ತದೆ, ಅಷ್ಟು ಟೇಸ್ಟ್ ಆಗಿದೆ. ಇದು ಮಲ್ಗೋಬಾ. ಇದು ಬಾದಾಮಿ. ಇದು ಪೂರ್ತಿ ಬಾದಾಮಿ. ಇದು ತುಂಬ ಸ್ವೀಟ್ ಆಗಿದೆ. ಮ್ಯಾಂಗೋ ಜ್ಯೂಸ್ ಮಾಡ್ತಾರಲ್ಲ ಅದಕ್ಕೆ ಹೋಗುತ್ತೆ. ಇದು ರಸಪುರಿ. ಸ್ಮೆಲ್ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ ರಸಪುರಿ. ಇದು ಸಿಂಧೂರ ಅಂತ. ಫುಲ್ ಕಲರ್, ನ್ಯಾಚುರಲ್ ಕಲರು, ಮೊದಲೇ ಬಂದಿರೋ ಕಲರ್. ಅದು ನಾವು ಏನು ಕಲರ್ ಕೊಡೋದಿಲ್ಲ. ಚೆನ್ನಾಗಿದೆ, ತಿನ್ನೋಕ್ಕೂ ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ಇದು ತಗೊಂಬಂದು ನಾವು ಮರದಿಂದ ಕಿತ್ಕೊಂಡ್ಬಂದು ನೆಲ್ಲೂರು ಹಾಕಿ ಅದರಲ್ಲಿ ಇವತ್ತು ಕಿತ್ತಾಗಿದ್ರೆ 8 ದಿನ ಬೇಕು. 8 ದಿನ ಆದಮೇಲೆ ಅದು ತೆಗೆದುಬಿಟ್ಟು ಒಂದಿನ ಫ್ಯಾನ್ ಗಾಳಿ ಬಿಡ್ತೀವಿ. ಒಂದಿನ ಆದಮೇಲೆ ತಗೊಂಬಂದು ಇಲ್ಲಿ ಮಾರ್ತೀವಿ ಮೇಡಮ್. ಅಂದರೆ ನೀವು ಯಾವುದೇ ಥರದ ಕೆಮಿಕಲ್ಸ್ನು ಕೂಡ ಯೂಸ್ ಮಾಡ್ದಂಗೆ ಹಾಗೆ ನ್ಯಾಚುರಲ್ ಆಗಿ ಮಾಡ್ತೀವಿ. ಇಲ್ಲಿ ಬರೋರೆಲ್ಲ ಬೆಂಗಳೂರವ್ರು ಬರ್ತಾರೆ. ಬೆಂಗಳೂರಲ್ಲಿ ತುಂಬ ಸಿಗುತ್ತೆ ಮ್ಯಾಂಗೋ, ಬೇಜಾನ್ ಸಿಗುತ್ತೆ. ಅಲ್ಲಿ ಸಮುದ್ರ, ಅದು ಬೆಂಗಳೂರು, ಏನು ಸಿಗಲ್ಲ ಅಲ್ಲೆಲ್ಲ ಸಿಗುತ್ತೆ. ಅಲ್ಲಿರೋರು ಬಂದು ಇಲ್ಲಿ ತಗೊಂಡು ಹೋಗ್ತಾರಂದ್ರೆ ಅವ್ರಿಗೆ ನ್ಯಾಚುರಲ್ ಆಗಿ ಹಣ್ಣು ಮಾಡಿಕೊಡ್ಬೇಕು ನಾವು. ಆ ಥರ ಕೆಮಿಕಲ್ ಹಾಕಿ ಹಣ್ಣು ಮಾಡಿಕೊಡೋದಿಲ್ಲ ಅವ್ರಿಗೆ. ಅವರು ತಗೊಂಡೋಗಿ ಫ್ಯಾಮಿಲಿಯವರು ಚಿಕ್ಕ ಮಕ್ಕಳೆಲ್ಲ ತಿಂತಾರೆ. ಅವ್ರಿಗೋಸ್ಕರ ಹುಲ್ಲಲ್ಲೇ ಹಣ್ಣು ಮಾಡಿಬಿಟ್ಟು ತಗೊಂಡು ಕೊಡ್ತೀವಿ ನಾವು. ಮಾರ್ಕೆಟ್ ಗೈಸ್, ಟೇಸ್ಟ್ ಅಂತೂ ಅಮೇಝಿಂಗ್, ಸ್ವೀಟಾಗಿ ಸಖತ್ತಾಗಿದೆ. ನೀವಂತೂ ಇಲ್ಲಿ ಬಂದು ತಿಂದರೆ ಚೆನ್ನಾಗಿರುತ್ತೆ. ಪಕ್ಕ ಇಲ್ಲಿ ಬಂದು ಪರ್ಚೇಸ್ ಮಾಡಿ. ನಂಗಂತೂ ತಿಂದರೆ ತಿಂತಾನೇ ಇರೋಣ ಅಂತ ಅನ್ನಿಸ್ತಿದೆ. ಕುಣಿಗಲ್ ಹೈವೇನಲ್ಲೇ ಇದೆ. ನಿಮಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಹತ್ರ ಪಕ್ಕ ಹೇಮಾವತಿ ಅನ್ನೋ ಒಂದು ಜಂಕ್ಷನಲ್ಲಿ ಮ್ಯಾಂಗೋ ಮೇಳಕ್ಕನ್ನೇ ಅನ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಪ್ರತಿಯೊಬ್ಬರು ಬನ್ನಿ, ಮ್ಯಾಂಗೋಗಳನ್ನ ಪರ್ಚೇಸ್ ಮಾಡಿ. ಹಾಗೆ ಇರುವಂಥ ಸಾಕಷ್ಟು ರೈತರಿಗೆ ನಿಮ್ಮಿಂದಲೂ ಕೂಡ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗೈಸ್.